ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ 21ನೇ ಘಟಿಕೋತ್ಸವಕ್ಕೆ ನಾನು ಇಲ್ಲಿ ಭಾಗಿದಾರರಾಗಿರೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ನಾನು ವೀಣಾ SR ಅಂತ ಅಂದ್ಬಿಟ್ಟು ಶಿಕ್ಷಣಾಧಿಕಾರಿಗಳಾಗಿ DDPI ಕಚೇರಿ ಕೋಲಾರ ಇಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಂದು ಶಿಕ್ಷಣಶಾಸ್ತ್ರದಲ್ಲಿ ನಾನು ಡಾಕ್ಟರೇಟನ್ನು ಪಡೆದಿದ್ದೇನೆ. ಇದು ಒಂದು ಸಾಧನೆ ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಕೂಡ ಮಾಡಿರುವಂಥದ್ದು ನಮ್ಮ ಗೈಡ್ ಮೇಡಮ್ ಆದ ಡಾಕ್ಟರ್ N ಲಕ್ಷ್ಮೀರವರ ಒಂದು ಮಾರ್ಗದರ್ಶನದಲ್ಲಿ ಒಟ್ಟು 9 ಜನ ಒಂದೇ ಒಂದು ವಿಭಾಗದಲ್ಲಿ, ಅದು ಎಜುಕೇಷನ್ ವಿಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಿಗೆ 9 ಜನ ಶಿಕ್ಷಣ ಶಾಸ್ತ್ರದಲ್ಲಿ, ಅದರಲ್ಲೂ ನಮ್ಮ ಶ್ರೀಮತಿ ಡಾಕ್ಟರ್ N ಲಕ್ಷ್ಮೀರವರ ಮಾರ್ಗದರ್ಶನದಲ್ಲಿ PhDಯನ್ನು ತಗೊಂಡಿರೋದು ತುಂಬ ಒಂದು ಮಹತ್ವವಾಗಿರುವಂಥ ಒಂದು ಸಾಧನೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈಗ 55 ವರ್ಷ. ಒಂದು ಹೆಣ್ಮಗಳಾಗಿದ್ದುಕೊಂಡು ನನಗೆ ಶಿಕ್ಷಣವನ್ನು ಮುಂದುವರಿಸೋಕ್ಕಾಗಲಿಲ್ಲ. ಆದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲರಿಗೂ ಶಿಕ್ಷಣ, ಮನೆ ಬಾಗಿಲಿಗೆ ಶಿಕ್ಷಣ ಅನ್ನುವಂತಹ ಒಂದು ಧ್ಯೇಯ ವಾಕ್ಯವನ್ನು ಈ ದಿನ ನನ್ನ ಕನಸನ್ನು ಇವತ್ತು ನನಸಾಗಿದೆ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಅಧಿಕಾರಿ ವರ್ಗದವರಿಗೆ, ನಮ್ಮ ಶಿಕ್ಷಣ ಶಾಸ್ತ್ರದ ಎಲ್ಲ ವಿಭಾಗದವರಿಗೆ ಮತ್ತು ನಮ್ಮ ಪರೀಕ್ಷಾಂಗದವರಿಗೆ, ಗ್ರಂಥಾಲಯ ವಿಭಾಗದವರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದ ಸಲ್ಲಿಸ್ತೀನಿ. ಅದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟು, ಈ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡಿದಂತಹ ನಮ್ಮ ಡಾಕ್ಟರ್ N ಲಕ್ಷ್ಮೀ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.